ಆಲ್ರೆಡಿ ಈ ದಿಶೆಯಲ್ಲಿ ನಮ್ಮ ಈ ಅರಮಾವಿ ಭಾಗದ ಶಾಸಕರಾದಂತಹ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರ ಕ್ಷೇತ್ರದಿಂದ ಯಲಕಂಠ ಕಪ್ಪಲಗುದ್ದಿ ಅವರೇನು ಆಯ್ಕೆ ಆಗಬಹುದು ಸಾಧ್ಯತೆ ಭಾಳ ಇದ್ದಾವೆ ಅನ್ನೋ ಸಂದರ್ಭದಲ್ಲಿ ಅಲ್ಲಿಯ ರಾಜ್ಯಸಭಾ ಸದಸ್ಯರು ಅಂದರೆ ಬೆಳಗಾವಿ ಜಿಲ್ಲೆ ರಾಜ್ಯಸಭಾ ಸದಸ್ಯರು ಈರಣ್ಣ ಖಂಡಾಡಿ ಅವರು ಒಂದು ಆರೋಪ ಮಾಡ್ತಾಯಿದ್ದಾರೆ. ಇಲ್ಲ ನಮಗೆ ಸೂಚಕರನ್ನು ತಪ್ಪಿಸಿದ್ರು, ಕಿಡ್ನ್ಯಾಪ್ ಮಾಡಿದ್ರು ಆರೋಪ ಮಾಡ್ತಾಯಿದ್ದಾರೆ. ಅದು ಏನು ಡೆವಲಪ್ ಆಗ್ತದೆ ನೋಡ್ಬೇಕಾಗ್ಯದ. ಒಟ್ಟಾರೆಯಾಗಿ ಒತ್ತಡ ತಂದು ಇವೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಮಾತ್ರ ನಮ್ಮ ಜಾರಕಿಹೊಳಿ ಸಹೋದರ ಮೇಲೆ ಮೇಲೆ ಕೇಳಬರೋದು. ಆ ದಿಶೆಯಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ನಡೀತಾ ಇದ್ದಾವೆ. ಈ ಆರೋಪಗಳು ನಿಜವೇ ಆಗಿದ್ದರೆ ನಿಜವಾಗಿ ಇದು ಕಣ್ಣಾರ ಅಂತ. ಯಾಕೆಂದರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮತ ಹಾಕುವಂಥದ್ದು ಭಾಳ ಮಹತ್ವದ್ದು ಪವಿತ್ರವಾದ ಕೆಲಸ. ಆ ಮತ ಹಾಕುವವರಿಗೆ ಸ್ವಾತಂತ್ರ್ಯ ಕೊಡಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ. ಯಾರು ಪ್ರಜಾಪ್ರಭುತ್ವ ನಂಬಿಕೆಯಿದ್ದಾರೋ ಅವರೆಲ್ಲ ಅದು ಮಾಡುವಂಥ ಮತ್ತು ನಡೆಸ್ಕೊಡುವಂಥ ಕರ್ತವ್ಯ. ಅವರು ಗೆಲ್ಲುವುದು ಯಾಕೆಂತಂದರೆ ಗೆಲ್ಲುವುದು ಸೋಲುವುದು ಅದು ಪಾರ್ಟ್ ಆಫ್ ದ ಗೇಮ್. ಅದಕ್ಕಿಂತ ಮುಖ್ಯವಾಗಿ ಪ್ರಜಾಪ್ರಭುತ್ವದಲ್ಲಿ ಮುಖ್ಯ ಇರೋದು ಏನಪ್ಪ ಅಂತಂದ್ರೆ ಎದುರಾಳಿ ನಿಲ್ಲಿಸಬೇಕಾಗ್ತದೆ. ನಾವು ಒಂದು ಕಾಲಕ್ಕೆ ನೆಹರು ಅವರು ತಮ್ಮ ಎದುರಾಳಿನಾಗೆ ತಮ್ಮ ವಿಶೇಷವಾಗಿ ಇಲ್ಲದ ಸಂದರ್ಭದಲ್ಲಿ ಸಹಿತ ಲೋಹಿಯಾರ್ ಅವರನ್ನು ತಮ್ಮ ಎದುರಾಳಿ ನಿಲ್ಲಿಸ್ತಾ ಇದ್ದರು. ಮತ್ತು ಅವ್ರಿಗೆ ಈ ಒಂದು ಪಾರ್ಲಿಮೆಂಟಿಗೆ ತರಿಸ್ಕೊಂಡು ನಿಲ್ಲಿಸುವಂಥ ನಮ್ಮ ದೋಷಗಳನ್ನು ತೋರಿಸ್ಕೊಳ್ಳುವಂಥ ವ್ಯಕ್ತಿಗಳನ್ನ ತಂದು ನಿಲ್ಲಿಸ್ತಾ ಇದ್ರು ಅವರು. ಇದು ಪ್ರಜಾಪ್ರಭುತ್ವದ ಶ್ರೇಷ್ಠತೆ ಅಂತ. ಆ ರೀತಿ ಆಗಬೇಕಾಗಿದೆ ಇವತ್ತು. ಅಂಥ ನಾಯಕರು ಬಾಲಚಂದ್ರ ಜಾರಕಿಹೊಳಿ ಅವರು ಜೊತೆಗೆ ನಮ್ಮ ಸತೀಶ್ ಅವರು ಆಗಬೇಕಾಗ್ಯದ. ನಾವು ಒಂದು ಕಾಲಕ್ಕೆ ಇದೇ ಅಷ್ಟೇ ಹಾಕಿ ಹುಕ್ಕೇರಿ ಸಂದರ್ಭದಲ್ಲಿ ನಮ್ಮ ವಾಹಿನಿಯವರು ಸಪೋರ್ಟ್ ಮಾಡಿದ್ದಾರೆ. ಯಾಕೆ ಎಂಟ್ರಿ ಆಗಬಾರ್ದು ಅಂತ ಪ್ರಶ್ನೆ ಮಾಡಿದ್ದದ ನಮ್ಮ ಏನಪ್ಪ ಸತೀಶ್ ಅವರು ಹುಕ್ಕೇರಿ ಕ್ಷೇತ್ರಕ್ಕೆ ಎಂಟ್ರಿ ಆದಾಗ. ಆ ರೀತಿ ಮಾಡಲಿಕ್ಕೆ ಆಗೋದು